ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಹೇರ್ ಅಲ್ಲ ಸಾರಿ ಫೇಸ್ ಮತ್ತು ಫೇಸ್ ಕೇರ್ ಸ್ಕಿನ್ ಕೇರ್ ರೊಟೀನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಫೇಸ್ ಕೇರ್ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಆರೆಂಜ್ ಪೌಡರ್ ನಮ್ಮಮ್ಮ ಆಲ್ರೆಡಿ ಆರೆಂಜ್ನ ತಂದಾಗ ಅದ್ರದ್ದು ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸಿ ಪೌಡರ್ ಮಾಡಿ ಇಟ್ಟಿರ್ತಾರೆ. ಸೊ ಅದರೊಳಗಡೆಗೆ ನಾನು ಪ್ಯೂರ್ ಟರ್ಮರಿಕ್ ಪೌಡರ್ ಹಾಗೆ ಕರ್ಡ್ ಮತ್ತು ಲೆಮನ್ ಆ್ಯಂಡ್ ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಫೇಸ್ಗೆ ನೆಕ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ನೀಟಾಗಿ. ಫೇಸ್ನಲ್ಲಿರೋ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ದರೆ ರಿಮೂವ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ಆರ್ 10 ಡೇಸ್ ಒನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಉಳಿದಿದ್ದಂಥದ್ದನ್ನ ಹ್ಯಾಂಡ್ಗೂ ಸಹ ಹಾಕ್ತಾಯಿದ್ದೀನಿ. ಹ್ಯಾಂಡ್ಸ್ಗೆ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಕೈಯಲ್ಲೂ ಟ್ಯಾನ್ ಆಗಿರೋವಂಥದ್ದು ರಿಮೂವ್ ಆಗುತ್ತೆ. ಸೊ 15 to 20 ಮಿನಿಟ್ಸ್ ನೀವು ಹಾಗೆ ಬಿಟ್ಟರೆ 15 ಮಿನಿಟ್ಸ್ ಆದಮೇಲೆ ನಾನು ಲೆಮನ್ ತೊಗೊಂಡು ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಕ್ರಬ್ ಮಾಡಿಕೊಡಿ ಕೈಯಲ್ಲಿ, ಆವಾಗ ನೀಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಫೇಸ್ಗೂ ಸಹ ಸ್ಕ್ರಬ್ ಮಾಡ್ಕೋಬೋದು. ನಿಮ್ಮ ಫೇಸ್ಗೆ ಲೆಮನ್ ಸೆಟ್ ಆಗುತ್ತೆ ಅಂದರೆ ಸ್ಕ್ರಬ್ ಮಾಡಿ, ಇಲ್ಲಾಂದರೆ ಹಾಗೆ ಕೈಯಲ್ಲೇ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ನೀಟಾಗಿ ಕೈಯಲ್ಲೆಲ್ಲ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಅದೊಂದು ನಿಮಗೇನೋ ತುಂಬ ಟ್ಯಾನ್ ಆಗಿದರೆ ಅದು ಉರಿಯುತ್ತೆ ಸಹ. ಅದಾದಮೇಲೆ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಈಗ ಕಡಲೆ ಹಿಟ್ಟನ್ನ ತೊಗೊಂಡು, ಯಾಕೆಂದರೆ ಪ್ಯೂರ್ ಅರಿಶಿನ ಹಾಕಿದ್ದಲ್ವ ಕೈಯೆಲ್ಲ ಅರಿಶಿನ ಆಗಿಬಿಡುತ್ತೆ ಅಂತೇಳಿ ಕಡಲೆ ಹಿಟ್ಟು ತೊಗೊಂಡು ವಾಶ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ಕೈನ. ಎಲ್ಲ ವಾಶ್ ಮಾಡಾದಮೇಲೆ ನೀವು ನೋಡ್ಬೋದು ಕೈನ, ಬಟ್ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಫೇಸ್ನ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೀಟಾಗಿ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳಿ. ನನಗೆ ಲೆಮನ್ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಜಾಸ್ತಿ ಅಪ್ಪರ್ ಲಿಪ್ ಮೇಲೆ ಆ್ಯಂಡ್ ನೋಸ್ ಸೈಡಲ್ಲಿ ನಮಗೆ ಬ್ಲ್ಯಾಕ್ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿ. ನೀವು ನೋಡ್ಬೋದು ಫೇಸ್ ಯಾವ ಥರ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಫೇಸ್ ವಾಶ್ ಮಾಡಾದಮೇಲೆ ನನ್ನ ಸ್ಕಿನ್ನು ಇದನ್ನು 15 ಡೇಸ್ ಒನ್ಸ್ ಮಾಡಿ ಸಾಕು. ಆಚೆ ಹೋಗಿ ಮಾಡೋದಕ್ಕಿಂತ. ಅದಾದಮೇಲೆ ಐಸ್ ಕ್ಯೂಬ್ಸ್ನ ತೊಗೊಂಡು ಅದಕ್ಕೆ ನೀರು ಹಾಕಿ ಫೇಸ್ ತುಂಬ ಕೂಲಾಗಿರಿಸುತ್ತೆ ಆ್ಯಂಡ್ ಆಲ್ಸೋ ಟ್ಯಾನ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಸ್ಕಿನ್ ಗ್ಲೋ ಕೊಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆ್ಯಂಡ್ ಈ ಲೆಮನಲ್ಲಿ ಸ್ಕ್ರಬ್ ಮಾಡಿರ್ತೀವಲ್ಲ, ಸೊ ಕೂಲ್
ಆಗೋ ರೀತಿ ಆಗುತ್ತೆ. ಸೊ ಐಸ್ ಕ್ಯೂಬಲ್ಲಿ ಫೇಸ್ನ ನೀಟಾಗಿ ಡಿಪ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಡಿಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಫೇಸ್ದಾಯಿತು, ಫೇಸ್ನ ಮಾಡ್ತಾಯಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗಿರುವಂಥದ್ದು. ಸೊ ಇದನ್ನು ಮಾಡೋದ್ರಿಂದ ಆಮೇಲೆ ಸ್ಕಿನ್ನು ಜಾಸ್ತಿ ಬಲ್ಜಿನೂ ಆಗೋಲ್ಲ, ಚೆನ್ನಾಗಿ ಗ್ಲೋ ಮಾಡುತ್ತೆ. ಸೊ ಹಾಗಾಗಿ ಅದಾಯಿತು. ಅದಾದಮೇಲೆ ಹ್ಯಾಂಡ್ಸ್ನೂ ಸಹ ಅದರೊಳಗಡೆ ಹಾಗೆ ಕೂಲ್ ಆಗಲಿಕ್ಕೆ ಅಂತ ಇಟ್ಟಿದ್ದೆ. ಹ್ಯಾಂಡ್ಸ್ ಅಂದರೆ ಫುಲ್ ಹ್ಯಾಂಡ್ ಅಲ್ಲ, ಬರೀ ಫಿಂಗರ್ಸ್, ಅದು ತಮ್ಮ ಪಾರ್ಟ್ ಮಾತ್ರ ಅದು ಸ್ವಲ್ಪ ಹೊತ್ತು ಕೂಲ್ ಮಾಡಿದೆ. ನೆಕ್ಸ್ಟ್ ಲೆಗ್ಸ್ಗೆ ಏನು ಮಾಡಿದೆ ಅಂದರೆ ಟೋಸಸ್ ಮತ್ತು ನಮ್ಮ ಫೂಟ್ಗೆ ನಾಟ್ ಫಾರ್ ದ ಲೆಗ್, ಫೂಟ್ಗೆ ಏನು ಮಾಡಿದೆ ಅಂದರೆ, ಸೊ ಒಂದು ಬಕೆಟಲ್ಲಿ ನೀರು, ಅದಕ್ಕೆ ರೋಸ್ ವಾಟರ್ ಆ್ಯಂಡ್ ಸೊಲ್ಯೂಷನ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಸೋಪ್ ಲಿಕ್ವಿಡ್ ಥರ, ನಾರ್ಮಲ್ ನಾವು ಬಾಡಿಗೆ ಯೂಸ್ ಮಾಡೋವಂಥದ್ದನ್ನ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಲೆಮನ್ನ ಹಾಕ್ತಾಯಿದ್ದೀನಿ. ಲೆಮನ್ ಆ್ಯಂಡ್ ಹಾಗೆ ರೋಸಸ್ ಇದ್ದರೆ ಮನೇಲಿದ್ದರೆ ರೋಸ್ನ ಅದರೊಳಗಡೆ ಹಾಗೆ ಪೆಟಲ್ಸ್ನ ಅದರೊಳಗಡೆ ಹಾಕಿ ಈಗ ಫೂಟ್ನ ಅದರೊಳಗಡೆ ಹಾಕಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿ, ಅಂದರೆ ಸ್ವಲ್ಪ ಲೆಗ್ ವೆಟ್ಟಾಗೋದಕ್ಕೆ ಬಿಟ್ಟು, ಅದಾದಮೇಲೆ ಲೆಮನ್ ತೊಗೊಂಡು ಅದನ್ನು ಸ್ಕ್ರಬ್ ಮಾಡ್ತಾಯಿದ್ದೀನಿ ಫೂಟ್ನ. ಅದು ಹೀಲ್ಸ್ ಆಗಿರ್ಬೋದು, ಮುಂದೆ ಟೋಸಸ್ ಆಗಿರ್ಬೋದು, ಟೋಸ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಡಿಪ್ ಮಾಡಿ ಚೆನ್ನಾಗಿ ಕಾಲಲ್ಲಿ ಅಲ್ಲೇ ಮಸಾಜ್ ಮಾಡೋ ರೀತಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಸೊ ಒಂದು 15 to 10 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿ, ಆವಾಗ ನೀಟಾಗಿ ಗ್ಲೋ ಬರುತ್ತೆ. ಲೆಫ್ಟ್ ಲೆಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೂ ಅಷ್ಟೇ, ಇದನ್ನು ಬೇಕಾದರೆ 20 days ಒನ್ಸ್, 10 days ಒನ್ಸ್, ಒಂದಿನ ಒಂದು ಸಂಡೇ ನೀವು ಮನೇಲಿದ್ದಾಗ ಇದನ್ನು ಮಾಡ್ಬೋದು. ಆಚೆ ಹೋಗಿ ಪಾರ್ಲರ್ಗೆ ಹೋಗಿ ವೀಕ್ಲಿ ಒನ್ಸ್ 10 days ಒನ್ಸ್ ಮಾಡೋದಕ್ಕಿಂತ ಮನೇಲಿ ಮಾಡಿಸಿ ಅದನ್ನು. ಇಫ್ ಯು ವಾಂಟ್ ನೀಡೆಡ್ 2 months ಒನ್ಸ್ ಆ ಟೈಮಲ್ಲಿ ಮಾಡಿಸ್ಕೊಳ್ಳಿ. ದಿನ ಮಾಡಿಸೋದು, ವೀಕ್ಲಿ ಮಾಡಿಸೋದು, ಏನೇನು ಸ್ಕಿನ್ ಕ್ರೀಮೆಲ್ಲ ಹಾಕ್ತಾರೆ, ಯಾವ ಥರ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಜಾಸ್ತಿ ಹೋಮ್ ರೆಮಿಡೀಸ್ನೇ ಮಾಡಿ. ಆ್ಯಂಡ್ ಇವಾಗ ನಾನು ನೇಲ್ಸ್ಗೆ ಮಾಡ್ತಾಯಿದ್ದೀನಿ. ನೇಲ್ಸ್ಗೆ ಏನೂ ಇಲ್ಲ, ಅದರಲ್ಲಿ ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ನಾನು ಫೇಸ್ ವಾಶ್ ಯೂಸ್ ಮಾಡೋವಂಥ ಲಿಕ್ವಿಡ್ ಆ್ಯಂಡ್ ಹಾಗೆ ಸ್ಕ್ವೀಸ್ ಆಫ್ ಲೆಮನ್ ಆ್ಯಂಡ್
ಇದನ್ನು ಕಡಲೆ ಹಿಟ್ಟನ್ನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೇಲ್ಸ್ಗಾಗಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಹಾಗೆ ಬ್ಯಾಕ್ ಆಫ್ ದ ಫಿಂಗರ್ಸ್ಗೂ ಸಹ ಅದನ್ನ ನೀಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಆವಾಗ ನೇಲ್ಸ್ ಚೆನ್ನಾಗಿ ಸೈಡಲ್ಲೆಲ್ಲ ಇರುವಂತಹ ಏನೇ ಒಂದು ಥಿಂಗ್ಸ್ ಇರ್ಬೋದು ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಇದು ಜಾಸ್ತಿ ಲೇಡೀಸ್ ದ ಗರ್ಲ್ಸ್ ಫಿಂಗರ್ಸ್ ಜಾಸ್ತಿ ಬಿಡೋದ್ರಿಂದ, ಅಂದರೆ ನೇಲ್ಸ್ ಜಾಸ್ತಿ ಬಿಡೋದ್ರಿಂದ ಸೊ ಜಾಸ್ತಿ ಕೊಳೆ ಎಲ್ಲ ಹೋಗಿ ಇರುತ್ತೆ. ಸೊ ಹಾಗಾಗಿ ಎವ್ರಿ ವೀಕ್ಸ್ ಆರ್ 10 ಡೇಸ್ ಒನ್ಸ್ ನೀಟಾಗಿ ಕ್ಲೀನ್ ಮಾಡಿಕೊಡಿ. ಆ್ಯಂಡ್ ಆಲ್ಸೋ ದ ಪಾಮ್ ಆಫ್ ದಟ್ ಹ್ಯಾಂಡ್, ಫಿಂಗರ್ ಎಲ್ಲದಕ್ಕೂ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಲೆಫ್ಟ್ ರೈಟ್ ಹ್ಯಾಂಡ್ ಬೋತ್ ಎರಡನ್ನೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ವಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದೊಂದ್ಸಲಿ 5 ಮಿನಿಟ್ಸ್ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಾನು ಅದನ್ನ ಹ್ಯಾಂಡ್ಗೂ ಸಹ ಮೂವ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ ಎಲ್ಲ ನೀಟಾಗಿ ಸ್ಕ್ರಬ್ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಿ ವೆಟ್ಟನ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಡನ್ನ. ಸೊ ಇವಾಗ ಫೈನಲಾಗಿ ನನ್ನ ಫೇಸ್ ನೋಡ್ಬೋದು ಆ್ಯಂಡ್ ನನ್ನ ಹ್ಯಾಂಡ್ಸ್ ನೋಡ್ಬೋದು ಆ್ಯಂಡ್ ಸಿ ಮೈ ನೇಲ್ಸ್ ಆಲ್ಸೋ. So this is how it looking. Thank you for watching.